ವೆಲ್ಕಮ್ ಬ್ಯಾಕ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪಟಾಕಿ ಪೋರಿಯ ಈ ರಾಜಕೀಯ ನಂಟಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ರಾಜಕಾರಣಿಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಗೋಲ್ಡ್ ನಟಿ ರನ್ಯಾ ರಾವ್ಗೆ ರಾಜಕೀಯ ನಂಟು, ಸಚಿವರು ಪ್ರಭಾವಿಗಳ ಒಡನಾಟದ ಮಾಹಿತಿಯ ವಿಚಾರಕ್ಕೆ ಗುಸುಗುಸು ಜೋರಾಗಿದೆ. ಸಿಬಿಐ ಎಂಟ್ರಿ ಮೂಲಕ ಕೈ ಪಡೆಯಲ್ಲಿ ಸಹಜವಾಗಿಯೇ ಟೆನ್ಷನ್ ಜಾಸ್ತಿ ಆಗ್ತಿದೆ. ವಿಪಕ್ಷಗಳ ಪಾಲಿಗೆ ಮತ್ತೊಂದು ರಾಜಕೀಯ ಅಸ್ತ್ರ ಸಹಜವಾಗಿಯೇ ಸಿಕ್ಕಿರುವಂಥದ್ದು. ಸರ್ಕಾರ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದಂತಹ ಅನಿವಾರ್ಯತೆ ವಿಪಕ್ಷಗಳಿಗಿದೆ. ಅದರಿಂದ ಬಚಾವಾಗುವುದಕ್ಕೆ ಆಡಳಿತ ಪಕ್ಷ ಒಂದು ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ, ಇದರಿಂದ ಯಾರ್ಯಾರು ಅಡಗಿದ್ದಾರೆ ಸತ್ಯವನ್ನ ಬಹಿರಂಗ ಪಡಿಸಬೇಕು. ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ ಗಳ ಪಾತ್ರ ಇರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು ಯಾರು ಅನ್ನೋದನ್ನ ಬಹಿರಂಗ ಪಡಿಸಬೇಕು. ಅವ್ರಿಗೆ ನಮ್ಮ ರಾಜ್ಯದ ಚಿತ್ರನಟಿ ರನ್ಯಾ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ 14 ಕೆಜಿ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ, 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಗೋಲ್ಡ್ ಪ್ರಕರಣ ಏನಿದೆ ಇದೊಂದು ವಿಶೇಷವಾದಂಥ ಪ್ರಕರಣ. ಇದು ಆಕಸ್ಮಿಕವಾಗಿ ಸಿಕ್ಕಾಕೊಂಡಿದ್ದಾರೆ ಮತ್ತು ಇದನ್ನು ಸಿಬಿಐ ಕೂಡ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದೆ. ಆದರೆ ನಮ್ಮ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಹೇಳಬೇಕು, ರಿಯಾಕ್ಟ್ ಮಾಡಬೇಕು. ಯಾರಿದ್ದಾರೆ, ಏನಿದ್ದಾರೆ, ಪ್ರಾಥಮಿಕ ಮಾಹಿತಿಗಳು ಏನಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ. 2 ಜನ ಮಿನಿಸ್ಟರ್ ಇದರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳ ದೊಡ್ಡ ಹಗರಣ ಇದರ ಹಿಂದಕ್ಕಿದೆ ಅಂತ ಹೇಳಿ ನನಗೂ ಕೂಡ ಅನುಮಾನ ಇದೆ. ಅನೇಕ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇದೆ. ನೋಡಿ, ರನ್ಯಾ ರಾವ್ ಅವರ ಈ ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ CBI ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ED ಕೂಡ ಅದರಲ್ಲಿ ಬರ್ತದೆ, ಮತ್ತು ಇನ್ಕಮ್ ಟ್ಯಾಕ್ಸ್ದು ಬರ್ತದೆ, ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ. ಆದರೆ ಅವರು ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಹಿಂದೆ ಬಿಟ್ಕಾಯಿನ್ ಹಗರಣ ಆಗಿರಬಹುದು, 2020ರ ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ ಹಗರಣ ಆಗಿರಬಹುದು, ಅವೆಲ್ಲವೂ ಕೂಡ ಆಡಳಿತ ಪಕ್ಷಕ್ಕೆ ಯಾವ ರೀತಿಯ ಸಂಕಷ್ಟವನ್ನು ತಂದಿಟ್ಟಿದ್ವು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಈ ವಿಚಾರವನ್ನು ಕೂಡ ನೆಗ್ಲೆಕ್ಟ್ ಮಾಡುವ ರೀತಿಯಲ್ಲಿ ಆಡಳಿತ ಪಕ್ಷ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷದಲ್ಲಿ ಏನೆಲ್ಲ ಲೆಕ್ಕಾಚಾರಗಳಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸುಖೇಶ್? ಪ್ರೇಮ್, ಪ್ರಮುಖವಾಗಿ ರನ್ಯಾ ವಿಚಾರದಲ್ಲಿ ಇಬ್ಬರು ಸಚಿವರ ಒಂದಿಗೆ ಸಂಪರ್ಕ ಇತ್ತು ಅನ್ನುವಂಥ ವಿಚಾರಗಳು ಅದು ತನಿಖೆಯ ನಂತರ ಹೊರಗೆ ಬರಬೇಕಾಗಿರುವಂಥ ಸತ್ಯ. ಆದರೆ ಅವರು ಯಾರು ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ವಿಪಕ್ಷಗಳು ಇದನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಬಳಸ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ಸು ಕೂಡ ಅದಕ್ಕೊಂದು ಕೌಂಟರ್ ಇದೆ. 2023 ಜನವರಿಲಿ ಅಂದರೆ BJP ಸರ್ಕಾರ ಅವಧಿ ಮುಗಿಯಲಿಕ್ಕೆ 3-4 ತಿಂಗಳ ಮುಂಚಿತವಾಗಿ ಅವರಿಗೆ ಶಿರಾದಲ್ಲಿ 12 ಎಕರೆ KDB ಲ್ಯಾಂಡನ್ನು ಕೊಟ್ಟಿದ್ದು ಯಾರು ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ಆದರೆ ಅದು ಲೀಗಲ್ ಪ್ರೊಸೆಸ್ಸಲ್ಲಿ ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರದ ಮಾತನ್ನು BJP ನಾಯಕರುಗಳು ಹೇಳ್ತಾ ಇರುವಂಥದ್ದು. ಯಾಕಂದರೆ ಅರ್ಜಿ ಹಾಕಿದ ಅರ್ಹರಿಗೆ ಕೊಡಬಹುದು, ಆ ಅರ್ಹತೆ ಅವರಿಗಿದ್ದೇ ಅವ್ರು ಪಡೆದಿರ್ತಾರೆ ಅನ್ನುವಂಥ ವಿಚಾರ. ಹಾಗಾಗಿ ಈಗ ವಿಪಕ್ಷಗಳ ಕೈಲಿ ಒಂದು ಅಸ್ತ್ರ ಇದ್ದರೆ ಆಡಳಿತ ಪಕ್ಷದ ಕೈಲಿ ಒಂದಷ್ಟು ಅಸ್ತ್ರಗಳಿದ್ದಂತೆ ಕಾಣಿಸ್ತದೆ. ಆದರೆ ಸದ್ಯಕ್ಕೆ ಸಚಿವರೊಂದಿಗೆ ಸಂಪರ್ಕದಲ್ಲಿದ್ದರು ಅಥವಾ ಸಚಿವರನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಅಧಿಕಾರಿಗಳು ಹಿಡಿದುಕೊಂಡಾಗ ಅನ್ನುವಂಥ ಮಾತೇನಿದೆ. ಇದರ ಸತ್ಯತೆ ಏನು ಅನ್ನುವಂಥದ್ದು ಅಕಸ್ಮಾತ್ CBI ಇವೆಲ್ಲದರ ಕೂಲಂಕುಷ ವಿಚಾರಣೆ ಸಂದರ್ಭಕ್ಕಾಗಿ ಹಾಗೇನಾದರೂ ಮಾಡಿದ್ದೇ ಹೌದಾದರೆ, ಪ್ರಯತ್ನ ಮಾಡಿದ್ದೇ ಹೌದಾದ್ರೆ ರನ್ಯಾ ರಾವ್ ಸಹಜವಾಗಿಯೇ ರಾಜ್ಯದ ಸಚಿವರವರೆಗೂ ಕೂಡ CBI ಬರುವಂಥ ಸಾಧ್ಯತೆ ಕೂಡ ಇದೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಾಲಿಗೆ ಸವಾಲಾಗುವಂಥ ವಿಚಾರ. ಆ ವಿಚಾರದಲ್ಲಿ ಗಟ್ಟಿ ಇದೆ ಅಥವಾ ನಿಜ ಇದೆ ಅನ್ನೋದಾದರೆ ವಿಪಕ್ಷಗಳು ಈ ವಿಚಾರವನ್ನು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ರಾಜಕೀಯ ಅಸ್ತ್ರವಾಗಿ ಈ ಬಾರಿಯ ಕಲಾಪದ ಸಂದರ್ಭದಲ್ಲಿ ಸದನದಲ್ಲೇ ಬಳಸುವಂಥ ಸಾಧ್ಯತೆ ಕೂಡ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್,
ಸೊ ಎಲ್ಲರೂ ಈಗ ಮಾತಾಡ್ತಾ ಇರೋದು ರನ್ಯಾ ರಾವ್ನ ಪ್ರಭಾವಿ ಕಾಂಟ್ಯಾಕ್ಟ್ ಬಗ್ಗೆ. ಆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಸ್ವಲ್ಪ ದಿನಗಳು ಅಷ್ಟೇ ಬಾಕಿ ಇದೆ. ಬಟ್ ಈ ಕಾಂಟ್ಯಾಕ್ಟ್ ಆಕೆಗೆ ಸಿಕ್ಕಿದ್ ಹೇಗೆ, ಲಿಂಕ್ ಹೇಗಾಗಿತ್ತು ಪ್ರಶ್ನೆ ಇದೆಯಲ್ವಾ, ಅದಕ್ಕೆ ಉತ್ತರ ಈಗ ನೋಡ್ತಾ ಹೋಗೋಣ ನಾವು. ರನ್ಯಾ ರಾವ್ ಜೊತೆಗೆ ಲಿಂಕ್ ಅನ್ನ ಬೆಳೆಸಿಕೊಟ್ಟಳ ಆ ಪ್ರಭಾವಿಯ ಆಪ್ತೆ. ಆ ಮೂಲಕ ರನ್ಯಾ ರಾವ್ಗೆ ಆಕೆ ಆಗಿಂದಾಗೆ ಸಹಾಯವನ್ನು ಮಾಡ್ತಾ ಇದ್ರ. ಇದು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಆ ಪ್ರಭಾವಿ ನಾಯಕನ ಸಂಪರ್ಕ ಬಂದಿತ್ತು ಹೇಗೆ ಅನ್ನೋದ್ರ ಡೀಟೇಲ್ಸು. ರನ್ಯಾ ರಾವ್ ಕೆಲ ಕಂಪನಿಗಳನ್ನ ರಿಜಿಸ್ಟರ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ರನ್ಯಾ ಸ್ನೇಹಿತೆಗೆ ಆಪ್ತರಾಗಿದ್ದ ಆ ಪ್ರಭಾವಿ ರಾಜಕೀಯ ನಾಯಕನ ಕೃಪಾ ಕಟಾಕ್ಷ ತುಂಬಾ ಚೆನ್ನಾಗಿ ಇತ್ತಂತೆ. ಕೆಲ ವಿಚಾರದಲ್ಲಿ ರನ್ಯಾಗೆ ಸಹಾಯ ಮಾಡೋ ಕೆಲಸವನ್ನ ಕೂಡ ಆ ಪ್ರಭಾವಿ ಲೀಡರ್ ಮಾಡಿದ್ದಾರೆ. ಆ ಪ್ರಭಾವಿ ನಾಯಕ ತಗಲಾಕೊಳ್ತಾರ ಅಥವಾ ಬಚಾವಾಗ್ತಾರ ಪ್ರಶ್ನೆ. ತನಿಖೆಗೆ ಆದೇಶ ಆಗಿದೆ. CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ, ತನಿಖೆಯಲ್ಲಿ ಬರಲೇಬೇಕು. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರಿದ್ದಾರೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಫಿಲಮ್ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ, ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದರೆ CBI ತನಿಖೆ ಮಾಡಲಿ. ಅದು ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. BJPಯವ್ರ ಕೆಲಸ ಏನಿದೆ? ಗಂಭೀರ ಆರೋಪ ಮಾಡೋದ್ರ ಮಾತ್ರ ಕೆಲಸ ಇದೆ. ಈಗಾಗಲೇ ಅದು ತನಿಖೆ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗುತ್ತೆ, ಯಾರು ತಪ್ಪಿಸ್ತಿರ್ತಾರೋ ಅವ್ರ ಮೇಲೆ ಕ್ರಮ ಆಗುವಂಥ ಕೆಲಸ ಆಗುತ್ತೆ. ಇಂಥದಕ್ಕೆ ಕಾಂಗ್ರೆಸ್ ಪಕ್ಷದಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಿಡ್ಕೊಂಡು ಪರಮೇಶ್ವರ್ ಯಾರು ಇದಕ್ಕೆ ಸಪೋರ್ಟ್ ಮಾಡೋಂಥ ಪ್ರಶ್ನೆ ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ.